ಏನೋ ಮಾಡಕ್ಕೆ ಹೋಗಿ ಇನ್ನೇನೋ ಮಾಡುವಂಥ ಪರಿಸ್ಥಿತಿಗೆ ಹೋಗ್ತಾರೆ ಅಂತಂದರೆ ಅದು ನಮ್ಮ ರಾಜಕಾರಣಿಗಳೇ. ಬೆಳಗಾವಿ ಅಧಿವೇಶನಕ್ಕೆ ಹೋಗ್ಬಿಟ್ಟು ಉತ್ತರ ಕರ್ನಾಟಕದ ಚರ್ಚೆ ಮಾಡಿ ಅಂತ ಹೇಳಿದ್ರೆ ಅಲ್ಲಿ ಇನ್ನುಳಿದಿದ್ದೆಲ್ಲ ಮಾಡಿದ್ದಾರೆ. ಅದರ ಮುಂದುವರೆದ ಭಾಗ ಇದು. ಅಂಬೇಡ್ಕರ್ಗೆ ಅವಮಾನ ನೀವು ಮಾಡಿದ್ದೀರಿ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ರು. ಅಮಿತ್ ಶಾ ಇಂಥ ವಿಷಯ ಬಂದಾಗ ಅದನ್ನು ಬಗೆಹರಿಸಲಿಕ್ಕೆ ಬೇರೆ ವೇದಿಕೆ ಇರ್ತದೆ, ಬೇರೆ ಸಮಯ ಇರ್ತದೆ. ಯಾರು ತಪ್ಪು ಮಾಡ್ತಾರೆ ಅವರಿಗೆ ಶಿಕ್ಷೆ ಕೊಡುವ ತೀರ್ಮಾನವನ್ನು ಸಭಾನಾಯಕರು ತಗೊಳ್ತಾರೆ. ನನ್ನ ಕಳಕಳಿ ಇದೆ, ನಿನ್ನೆ ರಾತ್ರಿಯಿಂದ ನಾವು ಒದ್ದಾಡ್ತಾ ಇದ್ದೇವೆ. ಹದಿಹರೆಯದ ಮಹಿಳೆಯರ ಬಗ್ಗೆ ಸಮಸ್ಯೆಯ ಬಗ್ಗೆ ಮಾತಾಡಬೇಕಂತ ಹೇಳಿದರೆ ಇವರು ಈ ವಿಷಯವನ್ನು ಇಟ್ಕೊಂಡು ಕಾಂಗ್ರೆಸ್ನವರು ಕೂತಿದ್ದಾರಲ್ಲ, ಇದು ಯಾರಿಗೆ ಶೋಭೆ ತರುವಂಥದ್ದು? ಅಂಬೇಡ್ಕರ್ ವಿಷಯ ಚರ್ಚೆ ಆಗಬೇಕಿತ್ತು, ಹೆಣ್ಮಕ್ಕಳ ಬಗ್ಗೆ ಚರ್ಚೆ ಆಗಬೇಕಿತ್ತು. ಅದು ಬಿಟ್ಟು ಅವರ ವೈಯಕ್ತಿಕಕ್ಕೆ ಏನಾ ಟೀಕೆ ಮಾಡಿದ್ರು ಅಂತ ಇಬ್ಬರು ಟೀಕೆ ಮಾಡಿದರೆ ತಪ್ಪಾದ್ರೆ ಮತ್ತೆ ನೋಡೋಣ. ಈ ಸದನದ ಸಮಯವನ್ನು ಯಾಕೆ ಇವರು ಹಾಳು ಮಾಡಬೇಕು? ಆ ಟಿಪ್ಪಣಿಗೆ ತಪ್ಪು ಯಾರೇ ಮಾಡಿದ್ರೆ ಅದಕ್ಕೊಂದು ಶಿಕ್ಷೆ ಅಂತ ಇದ್ದೇ ಇರ್ತದಲ್ಲ. ಹೆಣ್ಣು ಮಾಡಿದ ನಾನೇ ಯಾರು ಹೇಳಲಿಕ್ಕೆ? ನಾನು ಏನಾಗಬೇಕಂತ ಹೇಳುವ ಸ್ಥಾನದಲ್ಲಿ ನಾನು ಕೂತಿಲ್ಲ. ಅರ್ಥ ಆಯ್ತಲ್ಲ? ನಾನು ಏನಾಗಬೇಕು ಆ ಸ್ಥಾನದಲ್ಲಿ ಕೂತವರು ನಿರ್ಣಯವನ್ನು ತಗೊಳ್ತಾರೆ. ಆಮೇಲೆ ಒಂದು ಹೇಳ್ತೇನೆ, ಈ ಕಾಂಗ್ರೆಸ್ನವರಿಗೆ ಸುಳ್ಳು ಹೇಳಿ ಪ್ರಚಾರ ಗಿಟ್ಟಿಸೋದೇ ಒಂದು ಸಂಪ್ರದಾಯ ಆಗಿ ಹೋಗಿದೆ. ಅಲ್ಲಿ ನಾನು ಇವತ್ತು ನೋಡಿದ್ದೇನೆ ನಿಮ್ಮ ಮಾಧ್ಯಮದಲ್ಲಿ, ಲೋಕಸಭೆಯಲ್ಲಿ ಒಂದು ಪರ್ದಾ ಪಾಶ ಆಯ್ತು ಅವರು ಅಂಬೇಡ್ಕರ್ ಬಗ್ಗೆ. ಅದು ಸಿಟ್ಟಿನಲ್ಲಿ ರಾಹುಲ್ ಗಾಂಧಿ ದೂಡಿದ್ರಂತೆ, ನಮ್ಮ ಎಂಪಿಗಳು ಬಿದ್ದರು, ಸ್ಟಿಚ್ ಬಂದು ಅದು ದೊಡ್ಡ ಗಲಾಟೆಯಲ್ಲಿ ನಡೀತಾ ಇದೆ. ಅಷ್ಟೊತ್ತಿಗೆ ಖರ್ಗೆ ಅವರು ಹೇಳಿದರು ಸಡನ್ ಆಗಿ, ನನಗೂ ಕಾಲಿಗೆ BJP ಯವರು ದೂಡಿದ್ರು, ನನಗೂ ಕಾಲಿಗೆ ನೋವಾಗಿದೆ ಅಂತ. ಈ ರೀತಿ ಸುಳ್ಳನ್ನೇ ಬಂಡವಾಳ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಆದರೆ ಈ ವಿಷಯದಲ್ಲಿ ನನಗೆ ಗೊತ್ತಿಲ್ಲ ಅದು ಸುಳ್ಳ ಸತ್ಯವ ಅಂತ. ಯಾರು ಮಾಡಿದ್ರು ತಪ್ಪು ನನಗಂತೂ ಪ್ರಾಮಾಣಿಕವಾಗಿ ಕೇಳಿ. ಮತ್ತೆ ನಾನು ಅಲ್ಲೇ ಇದ್ದೆ, ಅದು ನನಗೆ ಆಶ್ಚರ್ಯ. ಮಹಿಳಾ ಶಾಸಕಿಯಾಗಿ ತಾವು ಈ ವಿಚಾರವನ್ನು ಹೇಗೆ ನೋಡ್ತೀರಾ? ಮಹಿಳೆ ಮತ್ತು ಪುರುಷ ಯಾರೇ ಆಗಲಿ ಕೂಡ ಅವರ ವೈಯಕ್ತಿಕ ವಿಷಯಕ್ಕೆ, ಅವರ ವೈಯಕ್ತಿಕಕ್ಕೆ ಬೆರಳು ಮಾಡಿ ತೋರಿಸುವಂಥ ಕೆಲಸವನ್ನು ಹೆಣ್ಣು ಮಾಡಬಾರ್ದು, ಗಂಡು ಮಾಡಬಾರ್ದು. ಹೆಣ್ಣಿಗೊಂದು ನ್ಯಾಯ, ಗಂಡಿಗೊಂದು ನ್ಯಾಯ ಅಂತ ಇಲ್ಲ. ಇಬ್ಬರು ಕೂಡ ಮಾಡಬಾರ್ದು. ಇಬ್ಬರು ಮಾಡಿದರೆ ಇಬ್ಬರದು ತಪ್ಪು. ಭಾರತಿ ಶೆಟ್ಟಿ ಅವರು ವಿಧಾನ ಪರಿಷತ್ನ ಸದಸ್ಯ, ಅವರು ಹೇಳ್ತಾ ಇರುವಂಥದ್ದು ಇಬ್ಬರೂ ಚಾರಿತ್ರಿಕ ಹರಣವನ್ನು ಮಾಡಬಾರ್ದು. ಗಂಡು ಮಾಡಿದರು ಅಷ್ಟೇ, ಹೆಣ್ಣು ಮಾಡಿದರು ಅಷ್ಟೇ. ಇವರು ಅವ್ರ ಮೇಲೆ, ಅವ್ರು ಇವ್ರ ಮೇಲೆ. ಇಬ್ಬರದ್ದು ಕೂಡ ವೈಯಕ್ತಿಕವಾಗಿರುವಂಥ ವಿಚಾರಕ್ಕೆ ಹೋಗೋದೇನು? ಇಬ್ಬರು ವೈಯಕ್ತಿಕವಾಗಿರುವಂಥ ಟೀಕೆಗಳಿಗೆ ಪರಿಷತ್ನ ಕಲಾಪವನ್ನು ಯಾಕೆ ಬಲಿ ಕೊಡ್ತಾ ಇದ್ದೀರಾ ಅಂತ ಅವರು ಮೇಡಮ್ ಅವರು ಹೇಳ್ತಾ ಇರುವಂಥದ್ದು. ಬಟ್ ಆಗಿರೋದು ಅಲ್ಲೇ ಪರಿಷತ್ನಲ್ಲೇ ಅಲ್ವಾ? ಇದು ಪರಿಷತ್ನೊಳಗಡೆ ಆಗಿರೋದು. ಅಲ್ಲಿ ಹೋಗಿದ್ದೇನಕ್ಕೆ, ನೀವು ಮಾಡ್ತಾ ಇರೋದೇನಕ್ಕೆ ಬೆಳಗಾವಿ ಅಧಿವೇಶನ ಅಂತ ಒಂದು ಸಲ ನಿಮ್ಮನ್ನು ನೀವೇ ಕೇಳಿಕೊಳ್ಳಿ ಎಲ್ಲ ನಾಯಕರುಗಳು.